ಈಸ್ ವೆರಿ ಸಪೋರ್ಟಿವ್. ಅವ್ರು ಹೇಳ್ತಾ ಇರ್ತಾರೆ, ನೀನು ನನ್ನ ಹೋಟೆಲ್ ಇದ್ದಾಗ ನಾನು ಬರೀ ನೋಡಿರೋದು ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮ, ರಿಯಾಲಿಟಿ ಶೋನೇ ನೋಡಿದೀನಿ, ರಿಯಾಲಿಟಿ ಶೋಗೆ ಹೋಗ್ಬಿಟ್ಟಿದ್ಯಾ ಅಂತ ಹೇಳಿ. ನನಗೂ ಹಾಡಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಂಗೆ ಸಂಗೀತ ಅಭ್ಯಾಸ ಮಾಡಬೇಕು ಅಂತ ಪ್ಲೀಸ್ ನನಗೂ ಸಂಗೀತ ಅಭ್ಯಾಸ ಮಾಡಬೇಕು ಅಂತ ಆಸೆ, ಬಟ್ ಮಾಡ್ಲಿಕ್ಕೆ ಆಗಿಲ್ಲ. ಒನ್ ಫೈನ್ ಡೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅಂದ್ರೆ ಸಂಗೀತ ಯಾವ ಏಜಲ್ಲಿ ಬೇಕಾದ್ರೂ ಕಲಿಬೋದು ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ. ಹೆಂಗೆ ಅಂತ ಹೇಳಿದ್ರೆ, ಕೆಲವೊಂದು ಹಾಡುಗಳನ್ನು ಕೇಳ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರು ಹೋಗ್ತಾ ಇರುತ್ತೆ. ನಾನು ಅಷ್ಟು ಡೀಪಾಗಿ ಗೊತ್ತಿಲ್ಲ. ಅದು ನನ್ನ ಅಮ್ಮನ ಹೋಟೆಲ್ ಇದ್ದಾಗಲೇ ಅಮ್ಮ ಎದೆ ತುಂಬಿ ಹಾಡುವೇನೋ ಹಾಡು ಕೇಳಿ 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 ನಂಗೆ ಹಾಡು ಅಂದ್ರೆ ಅಷ್ಟು ಇಷ್ಟ ಅಂತ ಅನ್ಸುತ್ತೆ. ಸೊ ಅಮ್ಮನಿಂದ ತುಂಬಾ, ಅಮ್ಮ ನಂಗೆ ಕ್ಲೇ ಮಾಡ್ಲು ಹೇಳ್ಕೊಡ್ತಾ ಇದ್ರು, ಸಿಂಗಿಂಗ್ ಹೇಳ್ಕೊಡ್ತಾ ಇದ್ರು. ಸಿಂಗಿಂಗ್ ಅಂದ್ರೆ ಅವಾಗ ನಮ್ಗೆ ಇವಾಗ ಅದ್ರ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀವಿ, ಗೂಗಲಲ್ಲಿ ಲಿರಿಕ್ಸ್ ಅಂತ ಹುಡ್ಕೊಳ್ತೀವಿ, ಸಿಕ್ಬಿಡತ್ತೆ. ಅವಾಗ ಹಂಗೇನು ಇರಲೇ ಇರಲಿಲ್ಲ ಫೆಸಿಲಿಟಿ. ಟಿವಿಯಲ್ಲಿ ಬಂದಾಗ ಅವ್ರು ಹಂಗೆ ಇಮಿಡಿಯೇಟ್ ಆಗಿ ಬರ್ಕೋಬೇಕಾಗಿತ್ತು. ಅಮ್ಮನೂ ಹಾಗೆ ಮಾಡ್ತಾ ಇದ್ರು. ನಾನು ಒಂದು ಸಾಂಗ್, ಅದು ಲೈಕ್ ಒಂದು ಸಾಂಗ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದು ಹಾಡು ಹೇಳಿದ್ದೆ. ಅಮ್ಮ ಅದನ್ನ ಅದೇ ತುಂಬಿ ಹಾಡುವಿನಲ್ಲಿ, ಈ ಬಾನು ಈ ಚುಕ್ಕಿ ಹೂವು ಈ ಹಕ್ಕಿ ತೇಲಿ ಸಾಗುವ ಮುಗಿಲು, ಅದೇನೋ ಇದೆ, ಹರುಷ ಉಕ್ಕಿ ಅಂತ ಆ ಸಾಂಗ್ ಅಮ್ಮ ಅವ್ರು ಹಾಡು ಹೇಳ್ಬೇಕಾದ್ರೆ ಬರ್ಕೊಂಡು ನನಗೆ ಹೇಳ್ಕೊಟ್ಟಿದ್ರು. ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ ಆ ಸಾಂಗಿಗೆ. ನಿಜ, ನೀವ್ ಹೇಳ್ದಂಗೆ ಲಿರಿಕ್ಸ್ ಎಲ್ಲ ಅಷ್ಟು ಈಸಿಯಾಗಿ ಸಿಗ್ತಿರ್ಲಿಲ್ಲ. ಟಿವಿಲಿ ಬಂದಾಗ್ಲೇ ನಾವು ಬೇಗ ಬೇಗ ಬರ್ಕೋಬೇಕಾಗಿತ್ತು. ಇವಾಗ ಈಸಿಯಾಗಿ ತುಂಬಾ ಸಿಗ್ತಾ ಇದೆ, ಬಟ್ ಯಾರು ಅಷ್ಟು ಸೌಲಭ್ಯಗಳು ಜಾಸ್ತಿ ಆದಂಗೂ ಕೆಲಸಗಳು ಕಮ್ಮಿ ಆಗ್ತಾ ಇದೆ, ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗ್ತಿದೆ. ಅವಾಗ ಸೌಲಭ್ಯಗಳು ಏನೂ ಇರಲಿಲ್ಲ, ಅವಾಗ ಇಂಟ್ರೆಸ್ಟ್ ಜಾಸ್ತಿ ಇರ್ತಾ ಇತ್ತು.